ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಮಾವಿನಕಾಯ ಹಪ್ಪಳ ಮಾಡ್ತಾ ಇದ್ವಿ. ಮಾವಿನಕಾಯ ಸಿಹಿ ಖಾರ ಹಾಗೂ ಹುಳಿಯ ಹಪ್ಪಳ ತುಂಬ ಚೆನ್ನಾಗಿರ್ತದೆ. ಇದು ನಮ್ಮ ಬಾಲ್ಯದ ನೆನಪನ್ನ ತರಿಸುತ್ತದೆ. ಹಿಂದಿನ ಕಾಲದಲ್ಲಿ ಇದೆ ಮಾಡ್ತಿದ್ರು. ಇದು ತಿಂಗಳುಗಟ್ಟೆ ಇಟ್ಕೋಬೋದು. ತುಂಬ ಬೇಗನೆ ಹಾಗೂ ಸುಲಭವಾಗುತ್ತದೆ, ಕಡಿಮೆ ಸಾಮಗ್ರಿ ಬಳಸಿ. ಮತ್ತು ತುಂಬಾ ಚೆನ್ನಾಗಿರುತ್ತದೆ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಈಗ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಸೋತಾಪುರಿ ಮಾವಿನಕಾಯಿನ ಬಾಯ್ಲ್ ಮಾಡ್ಕೊಂಡಿದ್ದೆ ನೋಡಿ, ಚೆನ್ನಾಗಿ ಮೆತ್ತಗೆ ಬಾಯ್ಲ್ ಆಗಿದೆ. ಪುದೀನ ಸೊಪ್ಪು ಒಂದಿಡಿ, 4 ಹಸಿಮೆಣ್ಸಿನ್ಕಾಯಿ ಮಕ್ಳಿಗೆ ಮಾಡೋಂಗಿದ್ರೆ ಹಸಿಮೆಣ್ಸಿನ್ಕಾಯಿ ಸ್ಲಿಪ್ ಮಾಡಬೇಕು. ಉಪ್ಪು ರುಚಿಗೆ ತಕ್ಕಷ್ಟು, ಇದು ಕಪ್ಪುಪ್ಪು ಮತ್ತು ಬೆಲ್ಲ ಬದಲಾಗಿ ಸಕ್ಕರೆ ಕೂಡ ಯೂಸ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಚಿಪ್ಪೆ ಬರ್ತಾ ಇದೆ ನೋಡಿ. ಚಿಪ್ಪೆನ ಸ್ಪೂನಲ್ಲಿ ಇದರ ಪಲ್ಪ್ಗಳನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ನೋಡಿ ವಾಟೆದು ಅಷ್ಟೇ ಚೆನ್ನಾಗಿ ಬರ್ತಾ ಇದೆ. ಬಾಯ್ಲ್ ಮಾಡಿಕೊಂಡ್ರೆ ಸುಲಭವಾಗಿ ಬರುತ್ತೆ. ಸೋತಾಪುರಿ ತಗೊಳ್ಳೋದ್ರಿಂದ ಇದು ಸೋತಾಪುರಿಲಿ ಸಿಹಿ ಕೂಡ ಇರುತ್ತದೆ, ಅಷ್ಟು ಹುಳಿ ಇರಲ್ಲ. ಎಲ್ಲನೂ ಇದೇ ರೀತಿ ಮಾಡಿ ಇಟ್ಕೊಳ್ಳೋಣ. ಮಾವಿನಕಾಯಿ ಪಲ್ಪೆಲ್ಲ ತಗೊಂಡಾಯ್ತು. ಈಗ 2 ಥರ ಉಪ್ಪು, ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಈಗ ಒಂದಿಡಿ ಪುದೀನ ಸೊಪ್ಪು. ಈಗ ಇದನ್ನು ರುಬ್ಕೊಳ್ಳೋಣ ನೈಸಾಗಿ. ಈಗ ಬೆಲ್ಲ ಸೇರಿಸ್ಕೊಳ್ಳೋಣ. ಈಗ ಒಂದು ಜಲ್ಡೆಗೆ ಹಾಕ್ಕೊಂಡು ಇದನ್ನು ಪ್ಯೂರಿನ ಬೆಸ್ಕೊಳ್ಳೋಣ. ತರಿ ಏನಾದ ಇದ್ದರೆ ಇದರಲ್ಲೇ ಉಳ್ಕೊತೈತೆ. ನೋಡಿ ಈಗ ಪ್ಯೂರಿ ಆಗಿದೆ. ಈಗ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಪಾಕ ತಕ್ಕೊಳ್ಳೋಣ. ಈಗ ಸ್ಟವ್ ಮೇಲೆ ಇಟ್ಕೊತಾ ಇದ್ದೀವಿ, ಚೆನ್ನಾಗಿ ಪಾಕ ಬರಲಿ. ನೋಡಿ ಹೀಗೆ ಕೈ ಆಡಿಸ್ತಾ ಇರಬೇಕು. ನೀರು ಹಾಕ್ತೆ ಹಾಗೆ ರುಬ್ಕೊಂಡಿರೋದ್ರಿಂದ ಬೇಗನೆ ಪಾಕ ಬರುತ್ತೆ. ನೋಡಿ ಪಾಕ ಆಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ಒಂದು ಅಗಲವಾದ ತಟ್ಟೆಗೆ ಎಣ್ಣೆ ಸವರ್ಕೊಳ್ಳೋಣ. ಎಣ್ಣೆ ಅಥವಾ ತುಪ್ಪ ಆದರೂ ಪರವಾಗಿಲ್ಲ, ಸುತ್ತಲೂ ಸವರ್ಕೊಳ್ಳೋಣ. ನೋಡಿ ಈಗ ಒಂದು ತಟ್ಟೆಗೆ ಹಾಕ್ಕೋತಾ ಇದ್ದೀನಿ. ಈ ರೀತಿ ಸುತ್ತಲೂ ಅಗಲ ಮಾಡ್ಕೊಳ್ಳೋಣ. ನೋಡಿ ಆಮ್ ಪಾಪಡ್ ರೆಡಿ ಆಗಿದೆ. ಇದು ಬಿಸಿಲಲ್ಲಾಗಲಿ ಅಥವಾ ನೆರಳಲ್ಲಿ ಫ್ಯಾನ್ ಕೆಳಗಾಗಲಿ ಒಂದು 3 ದಿನ ಒಣಗಿಸೋಣ. ಆಮೇಲೆ ನೋಡೋಣ ಹೇಗಿರುತ್ತೆ ಅಂತ. ನೋಡಿ 3 ದಿನ ಆಗಿದೆ ಬಿಸಿಲಲ್ಲಿ ಒಣಗಿಸಿ. ಮಾವಿನಕಾಯ ಹಪ್ಪಳ ಆಮ್ ಪಾಪಡ್ ಕೂಡ ಅಂತಾರೆ. ತುಂಬ ಚೆನ್ನಾಗಿರ್ತದೆ. ಇದು ಒಂದು ಹಳೆಕಾಲದ ರೆಸಿಪಿ. ಈಗ ಇದನ್ನು ನೋಡಿ ಚೆನ್ನಾಗಿ ಬರ್ತಾ ಇದೆ ನೋಡಿ. ಚೂರು ಕಿತ್ತಾಗಿಲ್ಲ. ಇದನ್ನ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ ಈಗೆಲ್ಲ ಈ ರೀತಿ ಪೀಸಸ್ ಥರ ಕಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಇಷ್ಟಿಷ್ಟು ದೂರಕ್ಕೆ ನೋಡಿ. ಈಗ ಎಲ್ಲ ಪೀಸಸ್ ಮಾಡ್ಕೊಂಡಿದ್ದೆ ಈ ರೀತಿ ರೋಲ್ ಮಾಡ್ಕೊಳ್ಳೋಣ. ಪೀಸಸ್ ಥರನೂ ಮಾಡಿಟ್ಕೋಬೋದು. ರೋಲು ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ಮಾಡ್ಕೊಳ್ಳೋಣ ಎಲ್ಲನೂ. ನೋಡಿ ಒಂದು ಮಾಡಿಕೊಂಡಿದ್ದೆ ನೋಡಿ, ಎಲ್ಲನೂ ರೋಲ್ ಮಾಡ್ಕೊಂಡಿದ್ದೆ, ಪೀಸಸ್ಸು ಮಾಡಿದ್ದೆ. ಸ್ಕ್ವೇರಾಗಿ ಕೂಡ ನಾವು ಕಟ್ ಮಾಡಿ ಇಟ್ಕೋಬೋದು. ಇದು ತುಂಬ ದಿನ ಹೀಗೆ ಇಟ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತದೆ, ಮಕ್ಳಿಗೂ ಅಂತೂ ಇಷ್ಟ ಆಗುತ್ತದೆ. ಹುಳಿ ಸಿಹಿ ಮತ್ತು ಖಾರದ್ದು. ಮಕ್ಕಳು ಮಾಡ್ಬೇಕಾದ್ರೆ ಹಸಿಮೆಣಸಿನಕಾಯಿನ ಸ್ಕಿಪ್ ಮಾಡ್ಕೋಬೋದು. ಇನ್ನು ಗರಂ ಮಸಾಲೆ ಎಲ್ಲ ಇದಕ್ಕೆ ಆ್ಯಡ್ ಮಾಡ್ಕೋಬೋದು.
ತುಂಬಾ ಚೆನ್ನಾಗಿರುತ್ತದೆ. ಈಗ ಮಾವಿನಕಾಯಿ ಸೀಸನ್, ನೀವು ಕೂಡ ಈ ರೆಸಿಪಿನ ಮನೆ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತದೆ. ತುಂಬ ತಿಂಗಳ ತನಕ ಇದನ್ನು ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು. ನೀವೇನಾದ್ರು ನಮ್ಮ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಅವ್ರಿಗೆ ಶೇರ್ ಮಾಡಿ. ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ನೋಡಿ, ತುಂಬ ಚೆನ್ನಾಗಿದೆ. ಸಿಹಿಗೆ ಹುಳಿ ಖಾರ ಎಲ್ಲ ಮಿಕ್ಸ್ ಆಗಿದೆ, ಬೊಂಬಾಟಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಸೂಪರಾಗಿರುತ್ತದೆ. ಇಷ್ಟವರೆಗೂ ನಮ್ಮ ಚಾನಲ್ನ ವೀಕ್ಷಿಸಿದಾಗ ಎಲ್ಲರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.